ಈಗಂತೂ ಹಳೆಗನ್ನಡ ಯಾರಿಗೆ ಬೇಕು? ಈಗ ಶಾಲಾ ಕಾಲೇಜುಗಳಲ್ಲಂತೂ ಕೂಡ ಹಳೆಗನ್ನಡ ಪಠ್ಯವಾಗಿ ಇಡೋದೇ ಹೋಗ್ಬಿಟ್ಟಿದೆ. MA ಕ್ಲಾಸ್ನಲ್ಲೂ ಕೂಡ ಪಠ್ಯವಾಗಿ ಇಡೋದು ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಹಳೆಗನ್ನಡ ಅಧ್ಯಯನ ಸೊರಗ್ತಾ ಇದೆ. ನನಗೆ ಈ ಕೆಲವು ತಿಂಗಳ ಹಿಂದೆ ಒಂದು ಸಮಾರಂಭಕ್ಕೆ ಇಲ್ಲಿ ಯಾವುದೋ ವೇದಿಕೆ ಮೇಲೆ ನಾನು ಕೂತಿದ್ದಾಗ ನಮ್ಮ ಪ್ರತಿಷ್ಠಾ ಅಂತ ಈ ಚೌಂಡರಸ ಒಂದು ಅಧ್ಯಯನ ಅನ್ನೋ ಕೃತಿಯನ್ನು ಕೊಟ್ಟರು. ಅವ್ರು ಪುಸ್ತಕ ಕೊಡೋದುಂಟು. ನಾನು ಒಬ್ಬ ಅತಿಥಿಯಾಗಿದ್ದರಿಂದ ಅದನ್ನು ಕೊಟ್ಟರು ಅವರು. ಆಮೇಲೆ ಅದನ್ನು ತೊಗೊಂಡು ನಾನು ಗಾನ್ಸ್ ಮಾಡಲಿಲ್ಲ. ಒಂದು 2 ದಿವಸ ಹಾಗೆ ಇಟ್ಟಿದ್ದೆ ಮನೇಲಿ. ಒಂದು ಬ್ಯಾಗ್ನಲ್ಲಿ ಹಾಗೇ ಇತ್ತು. ತಿರ್ಗಾ ಇನ್ನೊಂದು ಸರಿ ಅವನ ಪ್ರತಿಷ್ಠಾನಕ್ಕೆ ಬಂದಾಗ ಸುಮ್ಮನೆ ಶಾಂತರಾಜನ್ ಕೇಳಿದೆ, ನಮ್ಮ ಪ್ರತಿಷ್ಠಾನದಲ್ಲಿ ಈ ಥರ ಬೇರೆಯವ್ರ ಪುಸ್ತಕಗಳನ್ನ ಪ್ರಕಟಣೆ ಮಾಡುವಂಥದ್ದು ಹಣಕಾಸಿಲ್ಲ ಇಲ್ಲವಲ್ಲ, ಅದೇನು ಹೀಗೆ ಮಾಡಿದ್ದೀರಲ್ಲ ಅಂತ ಕೇಳಿದೆ ನಾನು. ಇಲ್ಲ ಸರ್, ಅದು ಖರ್ಚೆಲ್ಲ ಅವರೇ ವಹಿಸ್ಕೊಂಡಿದ್ದಾರೆ ಹಾಗೆ ಅಂತೇಳಿ ಹೇಳಿದ್ರು. ನಮ್ಮ ಪ್ರತಿಷ್ಠಾನ ಪ್ರಕಟಣೆ ಅಷ್ಟೇ ಹಾಗೆ ಅಂತ. ನಾವು ಈ ಥರ ನಾನು ಅಧ್ಯಕ್ಷನಾಗಿದ್ದಾಗ ಡಾಕ್ಟರ್ PV ನಾರಾಯಣ್ ಅವರ ವೆಂಕಮಾತ್ಯ ರಾಮಾಯಣದ ಕೊನೆಯ ಭಾಗ ಯುದ್ಧಕಾಂಡ ಅದು ಪ್ರಕಟವೇ ಆಗಿರಲಿಲ್ಲ. ಸೊ ಅದಕ್ಕೆ PV ನಾರಾಯಣ್ ಅವರೇ ಒಂದು ದಿವಸ ನನಗೆ ಕೇಳಿದ್ರು, ಇದ್ರ ಖರ್ಚೆಲ್ಲ ನಾನೇ ವಹಿಸ್ಕೊಡ್ತೀನಿ, ಪ್ರತಿಷ್ಠಾನದ ಪ್ರಕಟಿಸೋದಕ್ಕೆ ಸಾಧ್ಯವೇ ಅಂತ. ಅಂಥ ಒಂದು ಕೃತಿ ಅದು ಪೂರ್ಣವಾಗಿ ಪ್ರಕಟವೇ ಆಗಿರಲಿಲ್ಲ. ಮೊದಲನೇ ಸಲಕ್ಕೆ ಕೊನೆ ಭಾಗನ ಪ್ರಕಟವಾಗಿ ಪೂರ್ಣ ರೂಪದಲ್ಲಿ ಅದು ಬರ್ತಾ ಇದೆ ಅಂತಂದರೆ ಯಾರು ಬೇಡ ಅಂತಾರೆ. ನಮ್ಮ ಪ್ರತಿಷ್ಠಾನದ ಗೌರವ ಹೆಚ್ಚಾಯಿತು ಮತ್ತು ಅದರ ಖರ್ಚನ್ನೆಲ್ಲ ನಾನೇ ವಹಿಸ್ಕೊಂಡು ಪ್ರತಿಷ್ಠಾನಕ್ಕೆ ಅದರ ಲಾಭಾಂಶವನ್ನು ಮಾತ್ರ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಅದಕ್ಕಿಂತ ಇನ್ನೇನು ಅಂತ ನಾನು ಹೊಂದಿದ್ದೆ. ಸರಿ, PV ನಾರಾಯಣ್ ಅಂತ ದೊಡ್ಡ ವಿದ್ವಾಂಸರು ಮತ್ತು ವೆಂಕಮಾತ್ಯನಂಥ ಭಾಳ ದೊಡ್ಡ ಕವಿ, ಒಂದು ರೀತಿ ಜನ ಮರ್ತೇ ಬಿಟ್ಟಿದ್ದಂಥ ಕವಿಯ ದೊಡ್ಡ ಕಾವ್ಯವನ್ನು ಬೆಳಕು ತರ್ತಾ ಇತ್ತು. ಆದರೆ ಬೇರೆಯವ್ರದ್ದನ್ನು ಹಾಗೆ ನಾವು ಖರ್ಚು ವಹಿಸ್ಕೊಳ್ತೀವಿ, ನಮ್ಮದು ಪ್ರಕಟಿಸ್ತೀವಿ ಅಂತ ಬಂದರೆ ಆಗ BMC ಪ್ರತಿಷ್ಠಾನ ಏಕ್ದಮ್ ಆ ರೀತಿ ಈಗ ಯಾರು ದುಡ್ಡು ಕೊಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಪ್ರಕಟಿಸೋ ಸಾಧ್ಯವೇ ಅಂಥೇಳಿ ಅನ್ನುವುದು ನನ್ನ ಮನಸ್ಸಿನಲ್ಲಿ ಇದ್ದದ್ದು. ಅದನ್ನು ನಾನು ವ್ಯಕ್ತಪಡಿಸಿದೆ. ಆಮೇಲೆ ಹಾಗಂತ ಇದ್ದದ್ದಷ್ಟೇ, ಅದನ್ನು ಹೇಳಲಿಲ್ಲ ನಾನು. ಹೇಳಿದ್ ನಾನು ಶಾಂತರಾಜಿಗೆ ಮರ್ತೋಗಿದ್ದು. ಆದರೆ ಮನೇಲಿ ಹೋಗಿ ನಾನು ತೊಗೊಂಡು ಅದನ್ನು ಪೂರ್ತಿ ಒಂದು ಸರಿ ಗ್ಲ್ಯಾನ್ಸ್ ಮಾಡಿದೆ. ನನಗೆ ನಿಜವಾಗೂ ಕೂಡ ಈ ಪುಸ್ತಕ ಪ್ರಕಟಿಸದೆ ಹೋಗಿದ್ರೆ ಇದುವರೆ ತನಕ ಪ್ರಕಟವಾಗದ್ದಕ್ಕೆ ತುಂಬ ತಡ ಆಗಿದೆ. ನಾನು ಅಂದ್ಕೊಂಡೆ 85ರಲ್ಲಿ ಇವರು ಇದನ್ನು ಮುಗಿಸಿದ್ದಾರೆ, 83ರಲ್ಲಿ ಮುಗಿಸಿದ್ದಾರೆ. ಆದರೆ ಇದುವರೆ ತನಕ ಯಾಕೆ ಪ್ರಕಟ ಆಗಲಿಲ್ಲ? ಈಗೇನೋ ಸರ್ಕಾರ ಬಲ್ಕ್ ಪರ್ಚೇಸು ಅದು ಹಿಂದೋಗಿದೆ, ಪ್ರಕಟಣೆ ಕಷ್ಟ ಆಗಿದೆ. ಕಳೆದ ಒಂದು 7-8 ವರ್ಷಗಳ ಹಿಂದೆ ಪ್ರಕಟಣೆ ಭಾಳ ಸುಲಭವಾಗಿ ಯಾವ ಪುಸ್ತಕ ಕೊಟ್ಟರು ಪ್ರಕಟಣೆ ಮಾಡ್ತಾಯಿದ್ರು ಪ್ರಕಾಶಕರು. ಆದರೂ ಮೇಡಮ್ ಯಾಕೆ ಇದನ್ನು ಪ್ರಕಟಿಸಲಿಲ್ಲ? ಎಷ್ಟು ಅನ್ಯಾಯ ಆಯಿತು. BMC ಪ್ರತಿಷ್ಠಾನ ಪ್ರಕಟಿಸದೆ ಹೋದರೆ ನಾಡಿಗೆ ಒಂದು ದೊಡ್ಡ ಕೃತಿ, ಒಂದು ಘನವಾದ ಕೃತಿ ಅದು ಲಭ್ಯವಾಗೋದು ತಪ್ಪೋಗ್ತಿತ್ತಲ್ಲ ಅಂತೇಳಿ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಮೇಡಮ್ ಅವರು ಕೆಲಸ ಮಾಡಿದ್ದಾರೆ. ನಿಜವಾಗೂ ನಾನು ಅದನ್ನೇ ಹೇಳ್ತಿದ್ದೆ. ಯಾಕೆಂದರೆ ಈ ಆಳವಾದ ಅಧ್ಯಯನ, ವಿಚಕ್ಷಣೆ, ವಿವೇಕ ಮತ್ತು ವಿಶ್ಲೇಷಣಪೂರ್ವಕವಾದಂಥ ಅಧ್ಯಯನ. TS ಇಲಿಯತ್ ಹೇಳ್ತಾನೆ, ಕಂಪ್ಯಾರಿಸನ್ ಮತ್ತು ಅನಾಲಿಸಿಸ್ ಅಂದರೆ ಹೋಲಿಕೆ ಮತ್ತು ವಿಶ್ಲೇಷಣೆ ಇವೆರಡೂ ಕೂಡ ವಿಮರ್ಶೆಯ 2 ಉಪಕರಣಗಳು ಅಂತ. ಅದನ್ನು ಅತ್ಯಂತ ಎಚ್ಚರಿಕೆಯಿಂದ ಬಳಸಬೇಕು. ಉಪಕರಣ ಅಂದರೆ ಕೊಯ್ದಾಕ್ಬಿಡ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಆದರೆ ಅತ್ಯಂತ ಎಚ್ಚರಿಕೆಯಿಂದ ಈ ಹೋಲಿಕೆ ಮತ್ತು ವಿಶ್ಲೇಷಣೆ ಎರಡನ್ನೂ ಕೂಡ ಮೇಡಮ್ ಅವರು ವಿಮರ್ಶೆಯ ಉಪಕರಣಗಳನ್ನು ಚೆನ್ನಾಗಿ ಬಳಸ್ಕೊಂಡು ಭಾಳ ದೀರ್ಘಕಾಲ ನಿಲ್ಲುವಂಥ ಕೆಲಸ ಮಾಡಿದ್ದಾರೆ. ಪರಿಶ್ರಮ, ಪಾಂಡಿತ್ಯ, ಅಧ್ಯಯನ ಇದರಿಂದ ಅದು ಪುಟದಲ್ಲೂ ಕೂಡ ವ್ಯಕ್ತವಾಗ್ತಾ ಹೋಗುತ್ತೆ. ಈಚಿನ ಅನೇಕ ವರ್ಷಗಳಿಂದ ಈ ನೋಡ್ತಾ ಇರೋದು ಏನಪ್ಪ ಅಂತಂದರೆ, ನಮ್ಮ ಯಾಕೆ ಚೌಂಡರ್ ಸಹಿತ ನನಗೂ ಕೂಡ ನನಗೆ ಪಂಪ, ರನ್ನ, ಜನ್ನ ಒಂದೂ ಇಲ್ಲ. ಜನ್ನ, ನೇಮಿಚಂದ್ರ, ನಾಗಚಂದ್ರ, ನಾಗವರ್ಮ ಇವನ್ನೆಲ್ಲ ಪಠ್ಯಪುಸ್ತಕಗಳಾಗಿ ಡಿಗ್ರಿನಲ್ಲಿ ಮತ್ತು MAನಲ್ಲಿ ಇಟ್ಕೊಂಡ್ಬರ್ತಾ ಇದ್ದಾರೆ. ಹೆಚ್ಚು ಜನಕ್ಕೆ ಪರಿಚಯ ಆಗಿದೆ. ಆದರೆ ಈ ಮಧ್ಯಮ ದರ್ಜೆಯ ಮಧ್ಯಮ ಪ್ರತಿಭಾವಂತರು, ಪಾಂಡಿತ್ಯದಲ್ಲಿ ಹಳೆಗನ್ನಡ ಕವಿಗಳು ಎಲ್ಲರೂ ಒಬ್ರಿಗೆ ಯಾರೂ ಕಡಿಮೆ ಇಲ್ಲ. ಆದರೆ ಪ್ರತಿಭೆಯಲ್ಲಿ ಪ್ರತಿಭಾ ತಾರತಮ್ಯನ ಪ್ರತಿಷ್ಠಾ ಭೂವಿದ ಅಂತ ಹೇಳ್ತಾರಲ್ಲ, ಪ್ರತಿಭೆಯಲ್ಲಿ ತಾರತಮ್ಯ ಇದೆ. ಆದರೆ ಚೌಂಡರಸ ತೆಗೆದುಹಾಕುವಂಥ ಕವಿ ಅಲ್ವೇ ಅಲ್ಲ. ನನಗೂ ಕೂಡ ನಿಜವಾಗೂ ಕೂಡ ಚೌಂಡರಸನ ಬಗ್ಗೆ ಸಾಹಿತ್ಯ ಚರಿತ್ರೆ ಓದಿದ್ದಷ್ಟೇ. ಬರೀ 2 ಪುಟ ಮೊಘಳಿಯವ್ರ ಸಾಹಿತ್ಯ ಚರಿತ್ರೆಗಳು ಕೂಡ 2 ಪುಟ ಇದೆ. ಅದರಲ್ಲಿ ಬೇರೆ ವಿವರಗಳಿದ್ದಾವೆ. ಕೃತಿಯನ್ನು ಕುರಿತು ಒಂದು ಪ್ಯಾರದಷ್ಟೇ ಇದೆ. ಯಾಕೆಂದರೆ ಅವರದ್ದು ದೊಡ್ಡ ಹಾಸು ಬೀಸು ಪಂಪ ಪೂರ್ವಯುಗದಿಂದ ಮುದ್ರಣದವರೆಗೆ ಅವರು ತಗೋಬೇಕಾದ್ರೆ ಅದು ಕಷ್ಟ ಆಗುತ್ತೆ ನಿಜ. ಆದರೆ ಈ ಮಧ್ಯಮ ದರ್ಜೆಯ ಕವಿಗಳನ್ನ ಪಠ್ಯಪುಸ್ತಕಗಳಲ್ಲಿ ಪ್ರಿಸ್ಕ್ರೈಬ್ ಮಾಡದೆ ಹೋದರೆ ಯಾರ ಗಮನವೂ ಬರೋದಿಲ್ಲ, ಅವ್ರನ್ನ ಯಾರು ಓದೋಕ್ಕೆ ಹೋಗೋದೇ ಇಲ್ಲ. ಈಗಂತೂ ಹಳೆಗನ್ನಡ ಯಾರಿಗೆ ಬೇಕು? ಈಗ ಶಾಲಾ ಕಾಲೇಜುಗಳಲ್ಲಂತೂ ಕೂಡ ಹಳೆಗನ್ನಡ ಪಠ್ಯವಾಗಿ ಇಡೋದೇ ಹೋಗ್ಬಿಟ್ಟಿದೆ. MA ಕ್ಲಾಸ್ನಲ್ಲೂ ಕೂಡ ಪಠ್ಯವಾಗಿ ಇಡೋದು ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಹಳೆಗನ್ನಡ ಅಧ್ಯಯನ ಸೊರಗ್ತಾ ಇದೆ. ಅಂಥದ್ರಲ್ಲಿ
ಈ ಚೌಂಡರಸ್ನಂಥ ಕವಿಗಳ ಬಗ್ಗೆ ನಮ್ಮ ಗಮನ ಹೋಗ್ತಾನೆ ಇರಲಿಲ್ಲ. ಈಗ ನಿಜವಾಗೂ ಕೂಡ ಮೇಡಮ್ನವ್ರು ಈ ಕೆಲಸ ಮಾಡಿ ಚೌಂಡರ್ಸ್ನ ಬಗ್ಗೆ ನಮ್ಮ ಗಮನ ಸೆಳೆದು ನಿಜವಾಗೂ ಕೂಡ ದೊಡ್ಡ ಉಪಕಾರ ಮಾಡಿದ್ದಾರೆ ಅನ್ನೋದನ್ನು ನಾನು ಈ ನಿಸ್ಸಂಕೋಚವಾಗಿ ಹೇಳ್ತೀನಿ. ಅದು ಹಾಗಾಗಿ ಇವತ್ತು ಯಾಕೆ ಹಳೆಗನ್ನಡ ಅಧ್ಯಯನ ಬೇಕು ಅಂತ ಕೇಳೋರು ಜಾಸ್ತಿ ಆಗಿದ್ದಾರೆ. ಯಾಕೆ ಅಧ್ಯಯನ ಯಾವ ಕಾರಣಕ್ಕೆ ಬೇಕು, ಈ ಕಾರಣಕ್ಕೋಸ್ಕರ ಬೇಕಾಗಿದೆ. ಇಂಥ ಒಬ್ಬ ಕವಿ ಇದ್ದ ನೋಡಿ. ಅವನು ಈಗಾಗಲೇ ಮೀರಾ ಅವರು ಬಹಳ ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾರೆ. ಹಂಪನ ಅವರು ಪರಿಪಕ್ವ ಪಾಂಡಿತ್ಯದ ಇದರಿಂದ ಚೆನ್ನಾಗಿ ಹೇಳಿದ್ದಾರೆ. ನಾನು ಹೇಳೋವಂಥದ್ದು ಏನೂ ಇಲ್ಲ. ಆದರೆ ಏನಪ್ಪ ಅಂತಂದರೆ ನೋಡಿ, ಹಂಪನ ನಾನು ಉದಾಹರಣೆ ಯಾಕೆ ಹೇಳ್ತೀನಿ ಅಂತಂದರೆ, ಈಗ ನಮ್ಮ ಜಿ ವಿ ದಾಸೇಗೌಡರು ಅಂತ, ನಾನು ತುಮಕೂರಿನಲ್ಲಿದ್ದ, ನನ್ನ ಕಲಿಗೌಡರು ಅಲ್ಲಿದ್ದಾಗ ರೂಮ್ನಲ್ಲಿ ಕೂತ್ಕೊಂಡು ನಾನು ಸ್ವಲ್ಪ ಕೀಟ್ಲೆ ಮಾಡ್ತಿದ್ದೆ. ಏನಂತಂದರೆ GVD ಅಂತ ಅವ್ರು ಬರ್ಕೊಳ್ತಿದ್ರು. ನಾನು ಅವ್ರನ್ನ ಕೀಟ್ಲೆ ಮಾಡ್ತಿದ್ದೆ. ನೋಡಿ, ಕನ್ನಡ ಸಾಹಿತ್ಯದ ಶಾಶ್ವತವಾದ ಸಮಸ್ಯೆ ನೀವು. ಯಾಕೆ ಸರ್ ಅಂದರು. ಮುಂದೆ ಒಂದು ದಿವಸ ಪ್ರಶ್ನೆ ಬರುತ್ತೆ, GVDಯೇ DVGಯೋ, DVGಯೇ GVDಯೋ ಅಂತ. ಹಾಗೆ ನೀವೊಂದು ಸಮಸ್ಯೆ. ಅವರು ತುಂಬ ಲೇಟ್ ಆದಮೇಲೆ ಬಂದವರ ಮೇಲೆ PhD ಮಾಡಿದ್ರು. ಹಂಪನ ಅವರು ಅವರಿಗೆ ಎಲ್ಲ ಮಾರ್ಗದರ್ಶನ ಎಲ್ಲ ಮಾಡಿದ್ದಾರೆ. ಅವರು ಇದರಿಂದ ಅವ್ರು ಮಾಡಿರೋದು. ನಾನು ಬಂದವರ ನೋಡಿದ್ದೀನಿ ಆ ಪುಸ್ತಕನ. ಅದರಲ್ಲಿ ಅವ್ರು ಹೇಳ್ಕೊತಾರೆ, ನನಗೋಸ್ಕರನೇ ಹಂಪನ ಅವರು, ನನಗೆ ಗೊತ್ತಾಗ್ತಿರಲಿಲ್ಲ ಹೇಗೆ ಮಾಡೋದು ಅಂತೇಳಿ, ನನಗೋಸ್ಕರನೇ 2 ಸಂಪ್ರಬಂಧಗಳನ್ನು ಬರೆದ್ರು, ಅಷ್ಟೆಲ್ಲ ಗೈಡ್ ಮಾಡಿದ್ರು ಅಂತೇಳಿ ಬರ್ಕೊಳ್ತಾರೆ. ಹಾಗೆ ಇವರು ಮುಗಳಿಯವರು, ಅಂಥ ದೊಡ್ಡ ವಿದ್ವತ್ ಪರ್ವತ ಮುಗಳಿಯವರು ಅಂತಂದರೆ, ಅಂಥವರ ಗೈಡೆನ್ಸಲ್ಲಿ ಇವರು ಮಾಡ್ತಾ ಬಂದು ಕೊನೆಗೆ ಅದು ಮುಗಿಸಿದ್ದಾರೆ ಅನ್ನೋದು ನಿಜವಾಗೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಏನಪ್ಪ ಅಂತಂದರೆ, ಇಲ್ಲಿ ನಾನು ಹೇಳಿದಾಗೆ ಸಂಸ್ಕೃತ ದಂಡಿ ಇದು ಎಷ್ಟು ಅಂದರೆ ಒಂದು ಜಟಿಲವಾಗಿದೆ. ಸಂಸ್ಕೃತದ ದಂಡಿಯ ದಶಕುಮಾರ ಚರಿತ್ರೆ ಅದು ಪೂರ್ತಿ ಅಲ್ಲಿ ಸಿಕ್ಕಲಿಲ್ಲ. ಅದರ ಮಧ್ಯಭಾಗ ಮಾತ್ರ ದಂಡಿದು. ಅದರ ಪೂರ್ವ ಪೀಠಿಕೆ ಉತ್ತರ ಪೀಠಿಕೆ ಇದೆ. ಅದರಲ್ಲಿ ಬರೋ ಹೆಸರುಗಳು, ಸನ್ನಿವೇಶಗಳು, ಸಂದರ್ಭಗಳು ಎಲ್ಲ ಒಂದಕ್ಕೊಂದಕ್ಕೆ ಕೆಲಸ ಹೊಂದಿಕೆ ಆಗಲ್ಲ, ಬದಲಾಗ್ತಾ ಹೋಗುತ್ತೆ. ಅದನ್ನೆಲ್ಲ ಇಟ್ಕೊಂಡು ಎಲ್ಲ ವಿಶ್ಲೇಷಣೆ, ಈ ಕಾಡಿನ ಮಧ್ಯೆ ದಾರಿ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ. ಆ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಈ ಮಧ್ಯದಲ್ಲಿ ದಾರಿ ಮಾಡ್ಕೊಂಡು ಹೋಗೋದಿದೆಯಲ್ಲ, ಭಾಳ ಕಷ್ಟವಾಗಿರ್ತಕ್ಕಂಥದ್ದು. ಎಲ್ಲಿ ಒಂದೊಂದು ಪೂರ್ವ ಪೀಠಿಕೆ ಆಶ್ವಾಸಗಳಿಗೂ ದಂಡಿಯ ದಶಕುಮಾರ ಚರಿತ್ರೆಗೂ ಏನು ಸಂಬಂಧ, ಅದರಲ್ಲಿ ಏನು ವ್ಯತ್ಯಾಸ ಆಗಿದೆ. ಆಮೇಲೆ ಉತ್ತರ ಪೀಠಿಕೆಯಲ್ಲಿ ಬರ್ತಕ್ಕಂಥದ್ದಕ್ಕೂ ದಂಡಿಯ ದಶಕುಮಾರ ಚರಿತ್ರೆ ಏನು ವ್ಯತ್ಯಾಸ, ಏನು ಸಂಬಂಧ, ಇದನ್ನೆಲ್ಲನೂ ಕೂಡ ಕೂಲಂಕಷವಾಗಿ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಇದಕ್ಕಿಂತ ಇನ್ನು ಚೆನ್ನಾಗಿ ಮಾಡೋಕ್ಕಾಗಲ್ಲ ಅಂತ ಯಾರು ಬೇಕಾದ್ರೂ ಕೂಡ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅವರು ಮಾಡಿದ್ದಾರೆ. ನನಗೆ ಒಂದೇ ಏನು ಅನಿಸಿದ್ದು ಅಂದರೆ, ಇವರು ನಳಚಂಪು ಮಾಡುವಾಗ ಎಲ್ಲ ನೈಷಧೀಯ ಚರಿತ್ರೆ, ಅದನ್ನು ನೈಷಧಂ ವಿದ್ವದೌಷಧಂ ಅಂತ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಅದರಲ್ಲಿ ನೈಷಧಿನ ಪ್ರಸ್ತಾಪ ಮಾಡ್ತಾರೆ. ಅದಕ್ಕಿಂತ ಮುಂಚೆ ತ್ರಿವಿಕ್ರಮ ಭಟ್ಟನ ನಳಚಂಪು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಸಂಸ್ಕೃತದಲ್ಲಿ. ಅದು ಯಾಕೆ ಇವ್ರ ಹೆಸರಿಸೇ ಇಲ್ಲ, ಆ ಕಡೆ ಗಮನವೂ ಹೋಗಿಲ್ಲ ಇವರಿಗೆ ಅನ್ನೋದು ನನಗೆ ಆಶ್ಚರ್ಯ ಆಯಿತು, ಕುತೂಹಲ ಆಯಿತು. ಯಾಕೆಂದರೆ ಇವನಿಗಿಂತಲೂ ಕೂಡ ಯಾರು ಶ್ರೀಹರ್ಷನಿಗಿಂತ ಮುಂಚೆ ಬಂದಂಥವನು ತ್ರಿವಿಕ್ರಮ ಭಟ್ಟ ನಳಚಂಪು. ಮುಗಳಿಯವರೇನೇ ಚಂಪುವಿನ ಮೂಲ ಅನ್ನೋ ಲೇಖನದಲ್ಲಿ ಅವರು ನಳಚಂಪು ಮತ್ತು ಭೋಜನ ಚಂಪು ರಾಮಾಯಣ ಪ್ರಸ್ತಾಪಿಸ್ತಾರೆ ಚಂಪುವಿನ ಮೂಲದಲ್ಲಿ. ಅದ್ಯಾಕೆ ನಾವು ಮುಗಳಿಯವ್ರು ಹೇಳಿಲ್ವೋ ಅಥವಾ ನಿಮ್ಮ ಗಮನಕ್ಕೆ ಬರಲಿಲ್ವೋ ಅಂತ. ಆಮೇಲೆ ಇವರು ಆಗಲೇ ಪ್ರಸ್ತಾಪ ಮಾಡೋದು PVN ಅವರಿಗೆ ಅವರ ಕೊನೆಯ ಕೃತಿ ಯಾವುದರ ರಾಜಕುಮಾರ ಸಾಹಸಗಳು ಅಂತ, ದಂಡಿಯ ಅಭಿನವ ದಶಕುಮಾರ ಚರಿತೆ ಚೌಂಡರ್ಸನ ಕೃತಿಯನ್ನು ಅದನ್ನು ಓದಿ ಅವ್ರಿಗೂ ಅವರೇ ಅದರ ಆಯ್ಕೆ ಸಮಿತಿಯಲ್ಲಿ ಇದ್ದವರು ಓದಿ ಅವ್ರಿಗೆ ಎಷ್ಟು ಅದರ ಇನ್ಸ್ಪಿರೇಷನ್ ಬಂತು ಅಂತ ಹೇಳಿದ್ರೆ, ಅದರಿಂದ ಅವರು ಅದನ್ನು ಗದ್ಯ ಕಥನ ಮಾಡಬೇಕು ಅಂತ ಹೊರಟು ಬಹಳ ಶೀಘ್ರವಾಗಿ ಓದಿ ಮಾಡಿದ್ರು. ಅದು ಹಾಗಾಗಿ PVN ಅವರಿಗೆ ಒಂದು ರೀತಿಯ ಪ್ರೇರಣೆಯನ್ನು ಕೊಟ್ಟಂಥದ್ದು ಅವರ ಕೊನೆಯ ಕೃತಿ. ಅದು ಹೊರಬರಲಿಕ್ಕೆ ಪರೋಕ್ಷವಾಗಿ ಅಥವಾ ನಿಜವಾಗಿ ಕಾರಣರು ಆದಂಥವ್ರು ಅಂದರೆ ಸತ್ಯವತಿಯವರು. ನಾನೀಗ ಅದನ್ನು ಓದ್ತಾ ಇದ್ದೀನಿ. ಭಾಳ PVN ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ನಾನು ಅದಕ್ಕೆ ಒಂದು ಪ್ರಸ್ತಾವನೆ PVN ಇದ್ದರೆ ಬಹಳ ಚೆನ್ನಾಗಿ ಪ್ರಸ್ತಾವನೆ ಬರೀತಾಯಿದ್ರು. ಅವರ ಪಾಂಡಿತ್ಯ ಮುಂದೆ ನಂದು ಏನೂ ಅಲ್ಲ. ಆದರೆ ಅದು ಪ್ರಸ್ತಾವನೆ ಇಲ್ಲದೆ ಬರಬಾರ್ದು ಅನ್ನೋ ಕಾರಣ ಹೇಳಿದ್ರಿಂದ ನಾನೀಗ ಅದನ್ನು ಪೂರ್ತಿ ಓದಿದ್ದೀನಿ ಮತ್ತು ನಿಮ್ಮದು ಕೂಡ ನಾನು ಪೂರ್ತಿ ಗಮನಿಸಿದ್ದೀನಿ. ಹಾಗಾಗಿ ತುಂಬ ಚೆನ್ನಾಗಿ ಬರೆದಿದ್ದೀರಿ. ಹೀಗಾಗಿ ಆರೋಗ್ಯ ಎಲ್ಲ ಸರಿ ಇರುವಂಥವ್ರು ಅವರು ಕೂಡ ಏನು ಕೆಲಸ ಮಾಡದೇ ಇರುವಂಥ ಅನೇಕ ಜನ ಕನ್ನಡ ಅಧ್ಯಾಪಕರಿದ್ದಾರೆ. ಬರೀ ಅಧ್ಯಾಪನೆಯೇ ಮಾಡ್ಕೊಂಡಿರುವಂಥವ್ರು ಇದ್ದಾರೆ. ಆದರೆ ಇಂಥವರು ನಮ್ಮ ಸತ್ಯವತಿ ಅಂಥವ್ರು ಎಲ್ಲ ಸಮಸ್ಯೆಗಳ ಮಧ್ಯೆ ಇವತ್ತು ಫಾದರ್ಸ್ ಡೇ ಅಂತೆ ನಾವು ವಾಟ್ಸಾಪ್ ನೋಡ್ತಿದ್ದಾಗ, ಫೇಸ್ಬುಕ್ನಲ್ಲಿ ನೋಡ್ತಾ ನಿಜವಾಗೂ ಇವತ್ತು ನೀವು ಈ ಪುಸ್ತಕ ಬಿಡುಗಡೆ ಇಟ್ಕೊಂಡಿರೋದು ಅತ್ಯಂತ ಸೂಕ್ತವಾಗಿದೆ. ನಿಮ್ಮ ತಂದೆ ತಾಯಿಗಳಿಗೆ ನನ್ನ ದೊಡ್ಡ ನಮಸ್ಕಾರ. ಯಾಕೆಂದರೆ ಅವರು ಇವ್ರನ್ನ ಎಷ್ಟು ಚೆನ್ನಾಗಿ ಎಲ್ಲ ವಿಧದಲ್ಲೂ ಹಂತದಲ್ಲೂ ಕೂಡ ಅವರು ಪ್ರೋತ್ಸಾಹ ಕೊಟ್ಟು ಮತ್ತು ಬೆಂತಟ್ಟಿ ಮುಂದಕ್ಕೆ ಕರ್ಕೊಂಬಂಡೆಲ್ಲ ಮಾಡಿದ್ರಲ್ಲ, ಅವು ಇವತ್ತು ಒಂದು ರೀತಿ ಗುರು ಋಣ, ಭಾಷಾ ಋಣ ಮತ್ತು ಪಿತೃಋಣ 3 ತೀರಿಸ್ಯಾರ ಅವರು. ಪಿತೃಋಣ
ಮತ್ತು ಭಾಷಾ ಋಣ ಮತ್ತು ಗುರು ಋಣ ರಂಶ್ರೀ ಮುಗಳಿಯವರು ಎಲ್ಲನೂ ಕೂಡ ಇದರ ಪ್ರಕಟಣೆ ಮುಖಾಂತರ ಅವರು ತೀರಿಸ್ಯಾರೆ. ಒಂದು ರೀತಿ ಈ ಈ ನನಗೆ ಅವರ ತೀರ್ಮಾನ ತಗೊಳ್ಳೋದು ಒಂದು ಸಣ್ಣ ಉದಾಹರಣೆ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ಮಾಡಿ. ಹೇಗೆ ಅಂದರೆ ಈಗ ಅವರ ಒಂದು ಪದ್ಯ ಬರೀತಾನೆ ಏನಂದರೆ, ಅವನು ವರ ಮಧುಸೂದನಂ ಜನಕನ್ ಒಪ್ಪುವ ಮಲ್ಲನೆ ಮಾತೆ ಅಗ್ರಜಂ ಸರಸ ಕವೀಶ್ವರಂ ತನಗೆ ವಲ್ಲಭೆ ಲಕ್ಷ್ಮಿಯನಿಪ್ಪ ಪೆಂಪು ಬಿತ್ತರಿಸುವಡೆ ಅಗ್ಗಳಂ ನಿಜಮೆನಲ್ ಮೆರೆವಂ ಹರಿಪಾದ ಶೋಣ ಪಂಕರುಹ ಮಧುವ್ರತಂ ಸುಕವಿಚೌಂಡರಸಂ ಕವಿರಾಜಶೇಖರಂ ಅಂತ. ಇದರಲ್ಲಿ ಏನಿದೆ ಅಂದರೆ ಭಾಳ ವಿಷಯ ಸರಳವಾಗಿದೆ, ಆದರೆ ಇದನ್ನು ಸುಮ್ಮನೆ ಜಟಿಲ ಮಾಡಿರೋದು ಸತ್ಯವತಿಯವರು ಭಾಳ ಸರಳವಾಗಿ ಅರ್ಥೈಸ್ಯಾರೆ. ನಮ್ಮೆಲ್ಲ ವಿದ್ವಾಂಸರು ಅಗ್ರಜಂ ಸರಸ ಕವೀಶ್ವರಂ ಅನ್ನೋ ಮಾತಿದೆ, ಚೌಂಡರಸನಿಗೊಬ್ಬ ಅಣ್ಣ ಇರಬೇಕು ಅಂತ ಎಲ್ಲ ವಿದ್ವಾಂಸರು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಆದರೆ ಅಣ್ಣನ ವಿಷಯ ಏನೂ ಬರಲ್ಲ. ಅದನ್ನು ಇವರು ಎಷ್ಟು ಚೆನ್ನಾಗಿ ಬಿಡಿಸ್ತಾರೆ ಅಂತಂದರೆ, ಚೌಂಡರಸ ಪ್ರತಿ ಆಶ್ವಾಸದ ಅಂತ್ಯದಲ್ಲಿ ಕೂಡ ಅವನಿಗೆ ಸರಸ ಕವಿ ಚೌಂಡರಸ ಅಂತ ಹೇಳ್ಕೊಳ್ತಾನೆ. ಹಾಗಾಗಿ ಚೌಂಡರಸನಿಗೆ ಒಬ್ಬ ಅಣ್ಣ ಇದ್ದಾನೆ ಅಂತಲ್ಲ, ಅಗ್ರಜಂ ಚೌಂಡರಸಂ ಅಂದರೆ ಅವರ ತಂದೆ ತಾಯಿಗಳ ಹಿರಿಯ ಮಗ ಚೌಂಡರಸ. ಅವನು ಸರಸ ಕವೀಶ್ವರ ಅಂತ ಅಣ್ಣ ಬಿದ್ದು ಇವನಿಗೂ ಸರಸ ಕವಿ ಅಂತ ಬಿರುದಿರೋಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಅಂಥೇಳಿ ಅವರು ಅರ್ಥೈಸಿ ಅದನ್ನು ಒಂದು ಸಮಸ್ಯೆನೇ ಅಲ್ಲ. ಹಾಗೆ ನೋಡಿದೆ, ಸರಿಯಾಗಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಒಂದು 10 ನಿಮಿಷದಲ್ಲಿ ಹೊಳೆಯುತ್ತೆ. ಆದರೆ ನಮ್ಮ ವಿದ್ವಾಂಸರು ಆ ತೀರ್ಮಾನಕ್ಕೆ ಬಂದಿರಲಿಲ್ಲ. ಅದನ್ನು ಬಹಳ ಸರಳವಾಗಿ ತುಂಬ ಅವರು ಚೆನ್ನಾಗಿ ಅತ್ಯಂತ ಒಂದು ತಾರ್ಕಿಕವಾಗಿ ಲಾಜಿಕ್ಕಾಗಿ ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಯಾಕೆಂದರೆ ಅನೇಕ ಸರಿ ನಮ್ಮ ಪಂಡಿತರಿಗೆ ಈ ಸರಳವಾದ ವಿಷಯಗಳು ಹೊಳೆಯೋದಿಲ್ಲ. ಕಾಳಿದಾಸನ ಹೇಳ್ತಾನೆ ಏನಂತಂದರೆ, ಏನೋ ಶಾಕುಂತಲವನ್ನು ಹೇಳ್ತಾ ರಸಾಭಿನಯ ಕೌಶಲಗಳು ಒಳ್ಳಿದುವೆನುತ ಆನು ಉಸಿರೆಂಬಲಂ. ಯಾಕೆಂದರೆ ಓದಿದ ಮಾನಿಸರ್ಗಂ ತಮ್ಮೊಳಗೆ ತಮಗೆ ನಂಬಿಕೆ ಇಲ್ಲ. ಬಸವಶಾಸ್ತ್ರಿಗಳ ಅನುವಾದ. ಓದಿದ ವಿದ್ವಾಂಸರಿಗೆ ತಮ್ಮೊಳಗೆ ತಮ್ಮ ನಂಬಿಕೆ ಇಲ್ಲ, ಅದಕ್ಕೋಸ್ಕರ ಇದರಲ್ಲಿ ರಸಾಭಿನಯ ಕೌಶಲ ಇದೆ ಅಂತ ನಾನು ಹೇಳಲ್ಲ, ಬೇಕಾದ್ರೆ ಯಾರನ್ನ ಮುಂದೆ ಬಂದವರು ಹೇಳ್ಕೊಳ್ಳಿ ಅಂತ ಅವನು ಹೇಳ್ತಾನೆ. ಹಾಗಾಗಿ ಈ ಒಂದು ಇದನ್ನು ಅದು ಸುಮ್ಮನೆ ಹೇಳಿದ್ದು ನಾನು, ಒಂದು ಸರಳವಾದಂಥ ವಿಷಯವನ್ನು ತುಂಬ ಚೆನ್ನಾಗಿ ಅಗ್ರಜಂ ಕವೀಶ್ವರಂ ಅಂದರೆ ಅವನು ಹಿರಿಯ ಮಗ ಅಂತೇಳಿ ಹೇಳ್ಕೊಂಡಿದ್ದಾನೆ ಹಾಗೆ ಅಂತ ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಹೀಗಾಗಿ ಒಂದು ರೀತಿಯ ಇದು ನಮ್ಮಲ್ಲಿ, ಯಾಕೆಂದರೆ ನಾವು ಹೇಳಿದ ವಿದ್ವಾಂಸರು ಅಂತಂದರೆ ಈಗ ಆರ್ ನರಸಿಂಹಾಚಾರ್ಯರು ಪಂಪ ಹೇಳ್ತಾನೆ, ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯ ನೀಸುವೆ ಕವಿವ್ಯಾಸನೆನ್ನೆಂಬ ಗರ್ವ ನನಗಿಲ್ಲ ಅಂತ ಪ್ರಾರಂಭದಲ್ಲಿ ಹೇಳ್ತಾನೆ. ಕೊನೆಯಲ್ಲೂ ಕೂಡ ವ್ಯಾಸ ಮುನಿ ಪ್ರಣೂತ ಕೃತಿಯಂ ಸೆಲೆಪೇಳ್ದು ಕವಿವ್ಯಾಸನಿನ್ನ ಆಯ್ದ ಅಂತ ಹೇಳ್ತಾನೆ. ಹೀಗಾಗಿ ಮುನಿವ್ಯಾಸ ಮತ್ತು ಕವಿವ್ಯಾಸ ಇವೆರಡರಿಗೂ ಡಿಫ್ರೆನ್ಷಿಯೇಟ್ ಮಾಡ್ತಾನೆ ಪಂಪ ಅಂಥೇಳಿ. ಅದಕ್ಕೋಸ್ಕರ ಕವಿವ್ಯಾಸ ಅಂತ ಒಬ್ಬ ಕವಿ ಇರಬೇಕು ಕನ್ನಡದಲ್ಲಿ, ಮುನಿವ್ಯಾಸನಿಗಿಂತ ಡಿಫ್ರೆಂಟ್ ಆಗಿರೋಣ ಅಂತ ಆರ್ ನರಸಿಂಹಾಚಾರ್ಯ ಇದನ್ನ ಎತ್ತಿರು. ಅದು ತುಂಬ ದೊಡ್ಡ ಪಂಡಿತರು, ಆರ್ ನರಸಿಂಹಾಚಾರ್ಯ ಮುಂದೆ ಯಾರು ಇಲ್ಲವೇ ಇಲ್ಲ ಬಿಡಿ. ಆದರೆ ಅದು ಇಲ್ಲ, ಹಾಗೆ ನೋಡಿದರೆ ಅದು ಪಂಪ ಅವನೇನು ಛಂದಸ್ಸಿನ ಅನುಕೂಲಕ್ಕೋಸ್ಕರ ಹಾಗೆ ಮಾಡೋದನ್ನೇ ಇಲ್ಲ ಮಾಡಿರಬೇಕು ಅಂತ ಒಂದು ಸಮಸ್ಯೆ ಇಟ್ಟರವರು. ಆ ಥರ ಏನಿಲ್ಲ, ಇದು ಕವಿವ್ಯಾಸ ಅಂತಕ್ಕಂಥದ್ದು ಏನಿಲ್ಲ, ಹಾಗೆ ತೀರ್ಮಾನ ಆಗಿದೆ. ಅಂದರೆ ಒಂದು ದೊಡ್ಡ ಸರಳವಾದಂಥ ವಿಷಯನೂ ಕೂಡ ಪಂಡಿತರಾದಂಥವರು ಅದನ್ನು ಏನೋ ಒಂದು ಮಾಡೋಕ್ಕೆ ಹೋಗಿ ಸರಸ ಕವೀಶ್ವರ ಅಂದರೆ ಅವನಿಗೊಂದು ಅಣ್ಣ ಸರಸ ಕವಿ ಅಂತ ಒಬ್ಬ ಇರಬೇಕು ಹಾಗೆ ಅಂತೇಳಿ ಹೇಳಿದಂಥದ್ದನ್ನು ಇಲ್ಲ, ಅಗ್ರಜ ಸರಸ ಕವೀಶ್ವರಂ ಅಗ್ರಜಂ ಅಂದರೆ ಹಿರಿಯ ಮಗ ಅವನು ಚೌಂಡರಸ ಅನ್ನೋದನ್ನು ಹೇಳಿದ್ದಾನೆ ಅನ್ನೋದನ್ನು ಅತ್ಯಂತ ಚೆನ್ನಾಗಿ ಅವರು ಹೇಳಿದ್ದಾರೆ. ಹೀಗೆ ಸತ್ಯವತಿಯವರು ಬಹಳ ಪರಿಶ್ರಮಪಟ್ಟು ತಮ್ಮೆಲ್ಲ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ಇಷ್ಟು ಒಳ್ಳೆಯ ಪೂರ್ಣವಾದಂಥ ಕೃತಿಯನ್ನು ಹೊರತಂದು ಕನ್ನಡಿಗರಿಗೆ ಉಪಕಾರ ಮಾಡಿದ್ದಾರೆ. ಮತ್ತು ನಮ್ಮ BM ಶ್ರೀ ಪ್ರತಿಷ್ಠಾನದ ಒಂದು ಹೆಮ್ಮೆಯ ಪ್ರಕಟಣೆ ಆಗುವ ಹಾಗೆ ಅವರು ಒಂದು ರೀತಿಯಲ್ಲಿ BM ಶ್ರೀ ಪ್ರತಿಷ್ಠಾನಕ್ಕೂ ಒಂದು ರೀತಿ ಫೇವರ್ ಮಾಡಿದ್ದಾರೆ ಅಂತಲೇ ಅರ್ಥ. ಯಾಕೆಂದರೆ ಹಣ ಎಲ್ಲ ಅದಕ್ಕೆ ಖರ್ಚು ವೆಚ್ಚಗಳು ಅವರು ವಹಿಸ್ಕೊಂಡಿದ್ದಾರೆ, ನಮಗೆ ಹೆಸರು ಮತ್ತು ಅದರ ಖರ್ಚಾದಾಗ ಬರುವಂಥ ಲಾಭ ನಮ್ಮ ಪಾಲಿಗೆ ಬಿಟ್ಟಿದ್ದಾರೆ. ಹಾಗಾಗಿ BM ಶ್ರೀ ಪ್ರತಿಷ್ಠಾನದ ಪರವಾಗಿಯೂ ಕೂಡ ನಾನು ಕೃತಜ್ಞತೆಯನ್ನು ಹೇಳಬೇಕು. ಯಾಕೆಂದರೆ ಇಂಥ ಇದು ಕೃತಿ ನಮ್ಮ ಪ್ರತಿಷ್ಠಾನದಿಂದ ಬಂದರೆ ಅದು ಹೆಮ್ಮೆನೇ ನಮಗೆ. ಮತ್ತು ಇನ್ನೊಂದು ರೀತಿಯಲ್ಲಿ ಏನಂದರೆ PV ನಾರಾಯಣವರ ಕೊನೆಯ ಕೃತಿ ಬರೋದಕ್ಕೆ ಅವರ ಈ ಕೃತಿ ಪ್ರೇರಕವಾಗಿದೆ. ಅದರಿಂದ ಅದು ಕೂಡ ಭಾಳ ಮುಖ್ಯವಾದಂಥ ಸಂಗತಿ ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ನಾನು ಹೇಳಿದೆ ರಾಮೇಗೌಡರಿಗೆ, ನಾನು ಹಂಪನ ಅವ್ರ ಮಾತು ಕೇಳಬೇಕು, LG ಮೀರಾ ಅವ್ರು ಮಾತಾಡ್ತಾರೆ, ನಾನು ಬರ್ತೀನಿ, ನಾನು ಅಲ್ಲಿ ಕೂತ್ಕೊಂಡಿರ್ತೀನಿ ಅಂತ ಹೇಳಿದೆ. ಇಲ್ಲ ಅಂಥೇಳಿ ಅವ್ರನ್ನ ಅತಿಥಿ ಅಂತೇಳಿ ಇಲ್ಲಿ ಮೇಲೆ ಹಾಕಿರು. ಹಾಗಾಗಿ ಅತಿಥಿ ಅಂತ ಮೇಲೆ ಹಾಕಿದ್ರಿಂದ ನಾನು ಈ ಮಾತುಗಳನ್ನು ಆಡಬೇಕಾಯಿತು. ಆದರೆ ನಮ್ಮ ಸತ್ಯವತಿಯವರಿಗೆ ಯಾರು ಬೆಂತಟ್ಟಬೇಕಾದ ಅಗತ್ಯವೂ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅವರು ಇದನ್ನು ಕುಂದುಕೊರತೆಗಳಿಲ್ಲದೆ ತುಂಬ ಸೊಗಸಾದಂಥ ಅತ್ಯಂತ ಪರಿಶ್ರಮಪೂರ್ವಕವಾದಂಥ ಪಾಂಡಿತ್ಯಪೂರ್ಣವಾದಂಥ ವಿಶ್ಲೇಷಣೆಯಿಂದ ಕೂಡಿರ್ತಕ್ಕಂಥ ಅಧ್ಯಯನವನ್ನು ಮಾಡಿದ್ದಾರೆ. ಇಂಥ ಕೃತಿಗಳು ಬರಬೇಕು. PhD ಥೀಸಿಸ್ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ದೃಷ್ಟಾಂತ ಇದು ಅಂತ ನನಗೆ ಅನಿಸುತ್ತೆ ಇವತ್ತು ಕೂಡ.
ಮೇಡಮ್ಗೆ ಅಭಿನಂದನೆ ಹೇಳಿ ನಾನು ಮಾತು ಮುಗಿಸ್ತೀನಿ.